ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ 3 ವೀಡಿಯೋಸ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಯಾಕಂದರೆ ಮಕ್ಕಳಿಗೆ ಇವತ್ತು ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಅವ್ರನ್ನ ಕ್ಲಾಸಿಗೆ ಕಳಿಸ್ಬೇಕಿತ್ತು. ಹಂಗಾಗಿ ಬೇಗ ತಿಂಡಿ ಮಾಡೋಣ ಅಂತ ಚಿತ್ರಾನ್ನ ಮಾಡ್ತಾಯಿದ್ದೆ. ಅನ್ನಕ್ಕೆ ಇಟ್ಬಿಟ್ಟು ಅಲ್ಲೇ ಹಾಲು ಕಾಯಿಸಿ ಈಗ ಪಾತ್ರೆಗಳೆಲ್ಲ ಒರೆಸಿ ಇಡ್ತಾ ಇದ್ದೀನಿ. ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗಿ 3 ಡೇಸ್ ಆಯಿತು. ಆದರೆ ಅವರು ರಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಂದರೆ ಭಾನುವಾರ ಬಂದರು. ಹಂಗಾಗಿ ಸೋಮವಾರದಿಂದ ಸ್ಕೂಲಿಗೆ ಕಳಿಸಿದ್ರಾಯ್ತು ಅಂದ್ಬಿಟ್ಟು ಅವ್ರಿಗೆ ತಿಂಡಿ ಮಾಡಿ ಕಾಫಿ ಮಾಡಿದೆ. ನಮ್ಮ ಮನೇಲಿ ಕಾಫಿ ಕುಡಿಯೋರು ಸ್ವಲ್ಪ ಜನ ಆದರೆ ಬೂಸ್ಟ್ ಕುಡಿಯೋರು, ಅಂದರೆ ಅವರು ಮಕ್ಕಳೆಲ್ಲ ಬೂಸ್ಟ್ ಕುಡಿಯೋದ್ರಿಂದ ಬೂಸ್ಟ್ ಕುಡಿಯೋರು ಬೂಸ್ಟ್, ಕಾಫಿ ಕುಡಿಯೋರು ಕಾಫಿ, ಬಿಸಿನೀರು ಕುಡಿಯೋರು ಬಿಸಿನೀರು ಕಾಯಿಸಿ ಇಟ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಮನೆಗೆ ಬೆಲ್ಲ, ಬೆಳ್ಳುಳ್ಳಿ ಮತ್ತು ಬೇಳೆಕಾಳನ್ನ ತರಿಸ್ಕೊಂಡಿದ್ದೆ. ಈ ತಿಂಗಳು ನಾವು ಗ್ರಾಸರಿ ಶಾಪಿಂಗ್ ಅಂತ ಏನೂ ಹೋಗಲಿಲ್ಲ. ಯಾಕಂದರೆ ಇದ್ದದ್ದು ಸಾಮಾನ್ಯ ಈ ತಿಂಗಳು ಕಂಟಿನ್ಯೂಸ್ ಆಗಿ ಆಯಿತು. ಖಾಲಿ ಆದಮೇಲೆ ತೊಂದರೆ ಆಯಿತು ಅಂದ್ಬಿಟ್ಟು ಇಷ್ಟು ಎಮರ್ಜೆನ್ಸಿಗೆ ಬೇಕಾಗಿತ್ತು ಅಂತ ತರಿಸ್ಕೊಂಡಿದ್ದೆ. ತಿಂಡಿಗೆ ನಾನು ಚಿತ್ರಾನ್ನ ಮಾಡೋಣ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಚಾಪರಲ್ಲೇ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೆ. ನನ್ನ ಮಗ ಸ್ನಾನ ಎಲ್ಲ ಮುಗಿಸ್ಕೊಬಂದು ದೀಪ ಹಚ್ಚಿ ಇವಾಗ ತಿಂಡಿ ತಿಂತಾಯಿದ್ದ. ಚಿತ್ರಾನ್ನ ಎಲ್ಲ ಕಲಿಸ್ಕೊಟ್ಟೋದ್ರಿಂದ ಅವನು ಅವ್ರ ಅಪ್ಪನ ಕೈಲೇ ತಿನ್ನಿಸ್ಕೊತಾ ಇದ್ದ. ಸ್ಕೂಲ್ಗೆ ಹೋಗುವಾಗ ಈ ರೀತಿ ಮೊಂಡಾಟ ಆಡ್ತಾನೆ, ಯಾರು ತಿನ್ನಿಸ್ಲೇಬೇಕು. ನಿನ್ನ ಲಂಚ್ ಬ್ಯಾಗ್ ಎತ್ಕೋ. ಬಾಯ್. ಬಿಟ್ಬಿಟ್ಟಂತೆ ಬರೋದೇನ್ರಿ? ಅವನ್ನೆಲ್ಲ ಸ್ಕೂಲಿಗೆ ಕಳ್ಸಾಯಿತು. ಅವರು ಸ್ಕೂಲಿಗೆ ಹೋಗೋವರೆಗೂ ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಂಗಾಗಿ ಅವ್ರನ್ನ ಕಳಿಸ್ಬಿಟ್ಟು ಒಂದು ಮಿಲ್ಕ್ ಶೇಕ್ ಮಾಡಿಕೊಂಡೆ. ಜೊತೆಗೆ ಪಪ್ಪಾಯ ಇತ್ತು, ಪಪ್ಪಾಯ ಕಟ್ ಮಾಡ್ಕೊಂಡು ತಿಂದೆ. ಇದನ್ನು ತಿಂದಮೇಲೆ ನನಗೆ ಮಧ್ಯಾಹ್ನವರೆಗೂ ಹೊಟ್ಟೆ ಹಸಿವಾಗಲ್ಲ. ಹಂಗಾಗಿ ಮಧ್ಯಾಹ್ನದ ಊಟಕ್ಕೆ ಒಂದೇ ಸಲ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ರಿಗೂ ತಿಂಡಿ ಹಾಕಿ ಕೊಟ್ಬಿಟ್ಟು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಕೊತಾ ಇದೆ. ನಮ್ಮಣ್ಣ ಹೆಂಡ್ತಿ ಅಂದರೆ ನಮ್ಮ ಅತ್ತಿಗೆ ಬಂದಿದ್ದರು. ಅವರು ಇದ್ರಲ್ಲ ರೇಷನ್ ಅಕ್ಕಿ ಖಾಲಿ ಆಗಿತ್ತು, ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಹಂಗಾಗಿ ಅವ್ರು ರೇಷನ್ ಅಕ್ಕಿ ಕೊಟ್ಟೆ. ಒಂದು ತಿಂಗಳಾಗೋವರೆಗೂ ನನಗೆ ಬೇಕಾಗುತ್ತಲ್ಲ ಎಲ್ಲ ಕ್ಲೀನ್ ಮಾಡಿಕೊಡು ಅಂತ ಅಂದ್ಬಿಟ್ಟು ಅವ್ರು ಕ್ಲೀನ್ ಮಾಡಿಕೊಟ್ಟಾದ್ಮೇಲೆ ನಾನು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೆ. ಯಾಕಂದರೆ ನಾನು ಅಂದರೆ ತಿಂಡಿ ತಿಂದೆ ಎಂದ್ಲು ಪಾತ್ರೆಗಳೆಲ್ಲ ಅಡುಗೆ ಮನೆಯೊಳಗೆ ತೊಳೆಯಲ್ಲ. ಹಿಂಗೆ ಈಚೆಗಡೆ ನಾವು ತೊಳ್ಕೊಳ್ಳೋದ್ರಿಂದ ಎಲ್ಲ ಪಾತ್ರೆ ತೊಳೆದು ಇಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ನಾವು ಕೆಲವೊಂದು ಕೆಲಸಗಳು ಮಾತ್ರ ವೀಡಿಯೋ ಮಾಡಿ ತೋರಿಸ್ತೀವಿ. ಆದರೆ ಅದಕ್ಕಿಂತ 2 ಪಟ್ಟು ಕೆಲಸಗಳು ಮನೇಲಿ ಇದ್ದೇ ಇರುತ್ತೆ. ಇವಾಗ ಟೀ ಮಾಡಿಕೊಡ್ತಾ ಇದೆ ಅವ್ರಿಗೆ. ಟೀ ಮಾಡಿಕೊಟ್ಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಅಡ್ಲಕಾಯಿ ಇತ್ತು, ಅಡ್ಲಕಾಯಿ ಸಾಂಬಾರು ಮಾಡೋಣ ಕಡಲೆಕಾಳು ಹಾಕಿ ಅಂದ್ಬಿಟ್ಟು ಸಾಂಬಾರಿಗೆಲ್ಲ ಅಂದರೆ ಅಡ್ಲಕಾಯಿ ಕಟ್ ಮಾಡಿ ಎಲ್ಲ ಹುರ್ಕೋತಾ ಇದ್ದೀನಿ. ಅಂದರೆ ಒಂದೊಂದು ಸಲ ಏನಾದರೂ ಮಾಡ್ತೀನಿ ಮಧ್ಯಾಹ್ನದ ಸಾಂಬಾರು, ಒಂದೊಂದು ಸಲ ಬೆಳಗ್ಗೆನೇ 2 ಥರ ತಿಂಡಿ ಮಾಡಿಬಿಟ್ರೆ ನಾನು ಮಾಡೋಕ್ಕೆ ಹೋಗಲ್ಲ. ಹಂಗಾಗಿ ಇವತ್ತು ಬೆಳಗ್ಗೆ ಬರೀ ಚಿತ್ರಾನ್ನ ಮಾಡಿದ್ರಿಂದ ಇವಾಗ ಸಾಂಬಾರು ಮಾಡ್ತಾಯಿದ್ದೆ. ಸಾಂಬಾರೆಲ್ಲ ರೆಡಿ ಆಯಿತು. ಆಮೇಲೆ ಅವರು ಊಟ ಮಾಡ್ತಾರೆ, ಇವಾಗ ನಾನು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನ ಮತ್ತು ಸಾಂಬಾರು ಹಾಕ್ಕೊಂಡೆ. ಜೊತೆಗೆ ಮಾವಿನಕಾಯಿ ಇತ್ತು, ಮಾವಿನಕಾಯಿನೂ ಒಂದು ಪೀಸ್ ತೊಗೊಂಡಿದ್ದೆ. ಇಷ್ಟು ಊಟ ಮಾಡಿದ್ರೆ ಮಧ್ಯಾಹ್ನದ ಸಾಕು. ಮುದ್ದೆ ಮಾಡೋಣ ಅಂದರೆ ನಾನು ಒಬ್ಳಿಗೆ ಮಾಡ್ಕೊಬೇಕಲ್ಲ ಅಂತ ಮಾಡೋಕ್ಕೆ ಹೋಗಿಲ್ಲ ನಾನು. ಈಗ ಅಕ್ಕಿಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ರು ಅವರು. ಇದನ್ನೆಲ್ಲ ಎತ್ತಿಕ್ಕೋಣ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಕ್ಬಿಟ್ಟು ಕಸ ಗುಡಿಸ್ಬೇಕಿತ್ತು. ಎಲ್ಲ ಅಕ್ಕಿಯೆಲ್ಲ ಚೆಲ್ಲಾಡ್ತಿದ್ದೋ ಅವನ್ನೆಲ್ಲ ಕೋಳಿಗೆ ಹಾಕ್ಬಿಟ್ರೆ ಕೋಳಿ ತಿನ್ಕೋತವೆ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ ಅವನ್ನ ಎತ್ತಿಕ್ಬಿಟ್ಟು. ಆಮೇಲೆ ನಾನು ಹಿಂಗೆ ಕೆಲಸಗಳಿದ್ರೆ ಸಣ್ಣ ಪುಟ್ಟ ಜೊತೆಗೇ ಮಾಡ್ಕೊಂಬಿಡ್ತೀನಿ ಮಧ್ಯಾಹ್ನವರೆಗೂ. ಇದು ದೇವಸ್ಥಾನಕ್ಕೆ ಅಂದರೆ ಹಬ್ಬದಲ್ಲಿ ಹೋಗಿದ್ವಲ್ಲ, ಆವಾಗ ದಿಂಡಿನ ಹಾರ ತಂದಿದ್ರು. ಅದರೊಳಗಡೆ ಪ್ಲಾಸ್ಟಿಕ್ ಬಾಲಿಗೆ ಈ ರೀತಿ ದಾರ ಎಲ್ಲ ಅಂದರೆ ಇದ್ರ ದಾರ ಇರುತ್ತಲ್ಲ ಅದನ್ನೆಲ್ಲ ಕಟ್ಟಿ ಈ ರೀತಿ ಡಿಸೈನ್ ಮಾಡಿ ಹಾರದೊಳಗೆ ಹಾಕಿದ್ರು. ಅದನ್ನು ನನ್ನ ಮಗ ತೊಗೊಂಬಂದಿದ್ದೆ. ನೋಡಿ ಎಷ್ಟು ಡಿಸೈನಾಗಿ ಕಟ್ಟಿದ್ದಾರೆ ಇದನ್ನ ಕಲರ್ ದಾರದಲ್ಲಿ. ಹಂಗಾಗಿ ಅದನ್ನು ತೋರಿಸ್ತಾ ಇದೆ. ಸಾಯಂಕಾಲ ಸ್ಕೂಲೆಲ್ಲ ಮುಗಿಸ್ಕೊಬಂದರು ಅವರು. ಇವಾಗ ಹೊಟ್ಟೆ ಹಸಿವು ಅಂತ ಇದ್ರು, ಅದಕ್ಕೆ ಪರೋಟ ಮಾಡಿಕೊಟ್ಟೆ. ಪರೋಟ ಎಲ್ಲ ತಿಂದು ಇನ್ನು ಸಾಯಂಕಾಲದ ಅಡುಗೆ ಮಾಡಬೇಕಾಯ್ತು.